ಇದಕ್ಕೆ ಬೇಕಾಗುವ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಗೌರವಾನ್ವಿತ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ನಾಯಕರು ಸರ್ಕಾರ ಬಡವರ ಪರವಾಗಿದೆ, ಕಾರ್ಮಿಕರ ಪರವಾಗಿದೆ, ಅಭಿವೃದ್ಧಿ ಪರವಾಗಿದೆ, ನ್ಯಾಯ ಪರವಾಗಿದೆ. ರಾಯರೆಡ್ಡಿ ಮಾತಾಡಿದ್ರು, 4 ವಿವರ ಮಾತಾಡಿದ್ರು. 5 ಗ್ಯಾರಂಟಿಗಳು. ಹೆಣ್ಮಕ್ಕಳಿಗೆ ತಿಂಗಳ 2,000 ರೂಪಾಯಿ, 300 ಯೂನಿಟ್ ಕರೆಂಟ್ ಮನ್ನಾ, ಯುವಕರಿಗೆ ನಿರುದ್ಯೋಗಿ ಭತ್ಯೆ, ಮತ್ತಿರ್ಪ ಬಸ್ ಪ್ರಯಾಣ, ಹೆಣ್ಮಕ್ಳು ಹೊರಟ್ಬಿಟ್ಟಾವೆಲ್ಲ. ಯಾತ್ರಾ ಸ್ಥಳ ಹುಬ್ಳಿ ಕಡೆ, ಧಾರವಾಡ ಕಡೆ ಎಲ್ಲ ಹೆಣ್ಮಕ್ಳು ಹೊರಟ್ಬಿಟ್ಟಾರೆ. ಪರಿಸ್ಥಿತಿ ಗಂಡಸರು ಕೆಟ್ಟ ಪ್ರಕಟಿಸಬೇಕಾಗಿತ್ತು, ನಿಮ್ಮ ಪರಿಸ್ಥಿತಿ ಕೆಟ್ಟಾಗಿದೆ. ಬಸ್ನಲ್ಲಿ ಹತ್ತಿದ ಜಾಗ ಇಲ್ಲ ನಿಮಗೆ, ಮತ್ತೆ ತಪ್ಪಿ ಹತ್ತಿ ಎಲ್ಲ ಹೆಣ್ಮಕ್ಳ ಕೈ ಹತ್ತಿರ ಹೊಡ್ತಾ ತಿರುಗುತ್ತದೆ ನೀವು. ಇಂಥ ಪರಿಸ್ಥಿತಿ. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಬಡವರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ ಬಹಳಷ್ಟು ಕಾರ್ಯಕ್ರಮ ಅನುಸರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಂದು ಮತ್ತು ಸ್ವಲ್ಪ ರಾಯರೆಡ್ಡಿ ಡಿಫರೆನ್ಸ್ ಇದೆ. 58,000 ಕೋಟಿ ರೂಪಾಯಿ ಪ್ರತಿ ವರ್ಷ ವೆಚ್ಚ ಆಗ್ತವೆ. 58,000 ಕೋಟಿ ರೂಪಾಯಿ ಈ ಹುಡುಗಾಟ ಅಲ್ಲ. ನಾನು 8 ಮುಖ್ಯಮಂತ್ರಿ ಕ್ಯಾಬಿನೆಟ್ ಕೆಲಸ ಮಾಡಿದೆ. 8 ಜನ ಮುಖ್ಯಮಂತ್ರಿ, ರಾಮಕೃಷ್ಣ ಹಿಡಿದು, ಕೃಷ್ಣ ಹಿಡಿದು, ಧರ್ಮಸಿಂಗ್ ಹಿಡಿದು, ಸಿದ್ದರಾಮಯ್ಯ ಹಿಡಿದು ಎಲ್ಲ 8 ಜನ ಮುಖ್ಯಮಂತ್ರಿ ಕೆಲಸ ಮಾಡಿದ್ದೇವೆ. ಎಲ್ಲರೂ ಒಳ್ಳೆಯವರು, ಎಲ್ಲರೂ ತಮ್ಮ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲಿ ಹೇಳುವುದು. ಆದರೆ ಗ್ಯಾರಂಟಿ ಕೊಡೋ ಕೆಲಸ ಆಯಿತು. ಇದರಿಂದ ಮಹಿಳೆಯರಿಗೆ, ರೈತರಿಗೆ, ಬಡವರಿಗೆ ಬಹಳ ಅನುಕೂಲ ಆಗಿದೆ. ಹಾಗೆ ನಮ್ಮ KH ಪಾಟೀಲ್ ಯಾವ ನ್ಯಾಯಪರವಾಗಿ ನಿಲ್ಲುತ್ತಿದ್ದು, ಬಡವರ ಪರವಾಗಿ ನಿಲ್ಲುತ್ತಿದ್ದು. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. HK ಇದು ನಿಮ್ಗೆ ಗೊತ್ತಿರ್ಬೋದು, ನಾನು ಹೇಳ್ಬೋದು. ಒಮ್ಮೆ ನಾನು ಹಲ್ಯಾಳಿ PMCಗೆ ಇಲೆಕ್ಟ್ ಆಗಿ ಬಂದಿದ್ದೆ. 10-11 ಜನ ಸದಸ್ಯರು. ನಮ್ಮ ಶಾಸಕರು ದಿವಂಗತ ಪೂಜ್ಯ VM ಗಾಡಿಯವರು. ಜಿಲ್ಲೆಯಲ್ಲಿ ಯಾವಾಗ RPಗೆ 5 ಜನ ಕಾಂಗ್ರೆಸ್ ಶಾಸಕರು. ಈ ಗಾಡಿಯವರು ತಲೆಯಲ್ಲಿ MS ಗ್ರೂಪ್ ಕಟ್ಟಿಗೆ ಚೇರ್ಮನ್ ಮಾಡಬೇಕಿತ್ತು. ನನ್ನ ಬೆಂಬಲ ಇತ್ತು. ಅವಾಗ STD ಕಾಲ್ ಬಿಲ್ ಏನಿದ್ದಿಲ್ಲ, ಅಲ್ಲಿ ಹೇಳ್ತಿದ್ದ. ನಮ್ಮ ಗಾಡಿ ಮಾಸ್ತರು ಬೇರೆ 4 ಜನ MLA ಹಿಡ್ಕೊಂಡ್ರು. ಒಟ್ಟು 5 ಜನ ಆದರು. 5 ಜನ ಹೋಗಿ KH ಪಾಟೀಲ್ ಬೆಟ್ಟ, ಹೀಗೆ ನೀವು ಕುರುಬ ಕಟ್ಟಿಗೆ ಚೇರ್ಮನ್ ಮಾಡಬೇಕು. ಅಷ್ಟೊಂದು ನಾ ಏನು ಮಾಡಿದ್ದೆ ಅಂದರೆ ಹುಬ್ಳಿ ಹೋಗಿ, ಹುಬ್ಳಿದ STD ಕಾಲ್ ಮೇಲೆ ಅವ್ರು ಮಾತಾಡಿದ್ದೆ. ಆಗ ಅವ್ರು ನಾನು ಕೇಳಿದ್ರು, ನೀವು ಹೇಳುವುದೆಲ್ಲ ಸರಿ, ನೀವು ಸೋತ್ರೆ ಮರ್ಯಾದೆ ಯಾರಪ್ಪ ಅಂತ ಕೇಳಿದ್ರು. ನೀವು ಸೋತ್ರೆ ಮರ್ಯಾದೆ ಯಾರ್ದು? ನಾ ಹೇಳಿದೆ, ನಿಮ್ಮ ಮರ್ಯಾದೆ ನಾ ಇಡ್ತೇನೆ, ನಾನು ಅವಕಾಶ ಕೊಡಿ. ಆ ಸಮಯದಲ್ಲಿ 5 MLA ತಗೊಂಡು ಹೋಗಿದ್ರು ಗಾಡಿ ಮಾಸ್ಟರ್. ನಾನು ಬೆಂಗಳೂರು ಹೋಗಿಲ್ಲ, STD ಇಲ್ಲ ಅಂತ ಕೇವಲ ಹುಬ್ಳಿ ಹೋಗಿ ಮನವಿ ಮಾಡಿದೆ. ಅವರು ನನಗೆ ಅಧಿಕೃತ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ನನಗೆ APMC ಚೇರ್ಮನ್ ಮಾಡಿದ್ರು. ನಾ ಇವತ್ತು ನೆನೆಸಬೇಕು, ಸ್ಮರಿಸಬೇಕು. ಹೀಗೆ ಯಾರು ನಾಯಕರು ಇರುವುದಿಲ್ಲ. ಸಮಾಜದ ನಾಯಕರು ನೋಡಿದೆ ಹೇಳ್ತಾರೆ, ಅದು ಅನುಷ್ಠಾನ ತರಲಿಕ್ಕೆ ಬಹಳ ಕಷ್ಟ. ಅವ್ರು ಎಷ್ಟು ನಿಷ್ಠುರಿದ್ರು, ಕಾರ್ಯಪ್ರವೃತ್ತಿದ್ರು, ಅದ್ರ ಬಗ್ಗೆ ಮಾತಾಡ್ತಾರೆ. ಅವ್ರು ಮುನ್ಗೋಡು ಬಂದಿದ್ರು, ಚಿತ್ರದುರ್ಗ ಜಿಲ್ಲೆ ಮುನ್ಗೋಡು ಬಂದಾಗ ಅಲ್ಲೇ ಹೋಗಿ ಯಾರು ಕಂಪ್ಲೇಂಟ್ ಕೊಡ್ತಾರೆ. ಹೀಗೆ ಇಂಥ MLA ಮನೆಯಲ್ಲಿ 40 ಕಿಲೋಮೀಟರ್ಗಿಂತ ಹೆಚ್ಚು
ಭತ್ತ ಸ್ಟೋರೇಜ್ ಅದೇ, ಡಿಕ್ಲರೇಷನ್ ಅವ ಕೊಟ್ಟಿಲ್ಲ. ಅವ ಕಾಯ್ದೆ 40 ಕ್ವಿಂಟಲ್ಗಿಂತ ಮೇಲೆ ನಿಮ್ಮ ಕಡೆ ಭತ್ತ ಇದ್ರೆ ಡಿಕ್ಲರೇಷನ್ ಕೊಡಬೇಕು. ನೇರವಾಗಿ ಫುಡ್ ಸಿವಿಲ್ ಸಪ್ಲೈಸ್ ಟೀಮ್ ಕಳಿಸಿದ್ರು. ಅವ್ರು ಚೆಕ್ ಮಾಡಿದ್ರು, 40ಕ್ಕಿಂತ ಹೆಚ್ಚು ಭತ್ತ ಇತ್ತು, ಸೀಸ್ ಮಾಡಕ್ಕೆ ಹೇಳಿದ್ರು. ಕಾಂಗ್ರೆಸ್ ಪಾರ್ಟಿ MLA, ನಮ್ಮ ಪಕ್ಷದ MLA, ಅದರ ಆಡಳಿತ ಹೇಗಿತ್ತು ನಿಜವಾಗಿ ಹೇಳಬೇಕು. ಹಾಗಾಗಿ ಇವತ್ತು ಆಡಳಿತದಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಾಗ್ತದೆ ಮತ್ತು ನಿರ್ಧಾರಗಳು ಸರಿ ಸಮಯದಲ್ಲಿ ಆಗಬೇಕಾಗ್ತದೆ. ಇವತ್ತು ಮಾಡುವ ನಿರ್ಧಾರ 15 ದಿವಸದಲ್ಲಿ ಆದರೆ ಅವ್ರ ಕಷ್ಟ ಏನಾಗ್ತದೆ ನಮ್ಗೆ ಗೊತ್ತಾಗ್ಬೋದು. ಹಾಗಾಗಿ ಇವತ್ತು ನಾವು ಈ ಸಂದರ್ಭ ಇಷ್ಟೇ ಹೇಳ್ತೇನೆ, ಅವನು ಹುಲ್ಕೋಟಿ ಹುಲಿ ಅಂತಾರೆ. ನಿಜವಾಗಿ ಹುಲಿ ಅವರು, ರಾಜ್ಯದ ಹುಲಿಗಳು. ಯಾಕಂದ್ರೆ ಅಷ್ಟು ನಿಷ್ಠೂರ ಇದ್ರು, ಪ್ರೀತಿನೂ ಇತ್ತು, ವಿಶ್ವಾಸಕ್ಕೆ ಪಾತ್ರರಿದ್ರೆ he could go to any land to support his person. ಆ ಥರದ ನಾಯಕರು ಭಾಳ ಕಡಿಮೆ ಅದು, ಭಾಳ ಕಡಿಮೆ ಅದು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಬಹಳ ಅಭಿಮಾನಿಯಿಂದ ಭಾಗವಹಿಸಿದ್ದೇವೆ. ರಾಯರೆಡ್ಡಿಯವರು ಅವರು ಇವತ್ತು ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ಸುಂದರವಾದ ಪುತ್ಥಳಿ ನಿರ್ಮಾಣ ಆಗಿದೆ. ಹಾಗೆ ಅವರ